ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣವಾ. ಸೊ ಇವತ್ತು ನಾನು ಶನಿವಾರ ಮತ್ತು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ವೀಕೆಂಡ್ ಅಂದಿದ ತಕ್ಷಣ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರಿಗೋಸ್ಕರ ಏನಾದರೂ ಸ್ಪೆಷಲ್ಲಾಗಿ ರೆಡಿ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದನೇ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಏನೇನೋ ಟೀ ಕಾಫಿ ಎಲ್ಲ ಬೇಕು ಎಲ್ಲ ಕೊಟ್ಟಿದ್ದಾಯಿತು. ಹಾಗೆ ಟಿಫನ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಟಿಫನ್ಗೆ ಅಂತ ಟೊಮೊಟೊ ಬಾತ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ, ಯಾವಾಗ ಹೊಟ್ಟೆ ಹಸಿವಾಗುತ್ತೋ ಅವಾಗ ತಿಂತಾರೆ ಅಂತೇಳಿ ರೆಡಿ ಮಾಡಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ್ದಾಯಿತು. ಹಾಗೆ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕೊಳ್ಳೋಣ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನೆಲ್ಲ ಹಾಕ್ಕೊಂಡಿದ್ದಾಯಿತು. ಇನ್ನು ನಮ್ಮ ಹೆಣ್ಮಕ್ಳಿಗೆ ಬಟ್ಟೆ 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 ಎಷ್ಟಿದ್ರೂ ಸಾಲೋದಿಲ್ಲ. ನನಗೂ ಅಷ್ಟೇ, ಎಲ್ಲರಿಗೂ ಎಲ್ಲಾದರೂ ಹೋಗೋ ಬರೋವಾಗ ಬಟ್ಟೆಗಳನ್ನ ಹುಡ್ಕೊತಾರೆ. ಬಟ್ ನಾನು ಮನೇಲಿರುವಾಗಲೇ ಬಟ್ಟೆ ಹುಡುಕ್ತಾ ಇದ್ದೀನಿ, ಯಾವ್ದು ಹಾಕ್ಕೊಳ್ಳಿ ಅಂತ. ನನ್ನ ಹಸ್ಬೆಂಡ್ ತುಂಬ ಹೇಳ್ತಾರೆ ತಗೋ ಬಟ್ಟೆಗಳನ್ನ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೇನು ಅಂತ. ನನಗೇನು ಅಂದರೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೂ ಹೊಸ ಬಟ್ಟೆ ತೊಗೊಳ್ಬೇಕಲ್ವ ಅನ್ನೋದೇ ಬೇಜಾರು. ಸೊ ಹಾಗಾಗಿ ನಾನೇನು ಬಟ್ಟೆಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಯಾವುದೋ ಒಂದು ಸಿಕ್ತು ಅಂತ ಅದನ್ನೇ ಎತ್ತಾಕೊಂಡು ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು. ಹಾಗೆ ಸಿಂಪಲ್ಲಾಗಿ ಕ್ರೀಮ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನೂ ನನ್ನ ಚಿಕ್ಕ ಮಗ ಅಂತೂ ನಾನು ಎಲ್ಲೋದ್ರೂ ನನ್ನ ಹಿಂದೆ ಇದ್ದೇ ಇರ್ತಾನೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಹಾಗೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾನೇ ಪೂಜೆ ಮಾಡ್ತೀನಿ ಅಂತ ನನ್ನ ಹಿಂದಿಂದನೇ ಬಂದು ಅವನು ಪೂಜೆನ ಮಾಡ್ತಾ ಇದ್ದಾನೆ. ಸೊ ಅವನಿಗೂ ಒಂದು ಕಡ್ಡಿ ಕೊಡಬೇಕು. ಸೊ ಅವನು ಅಷ್ಟೇ ಚೆನ್ನಾಗಿ ಪೂಜೆನ ಮಾಡ್ಕೊತಾ ಇದ್ದ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಇದು ವಾರದ ದಿನ. ಸೊ ಹಾಗಾಗಿ ಸಿಂಪಲ್ಲಾಗಿಯೇ ಪೂಜೆನ ಮಾಡ್ಕೊತಾ ಇದ್ದೀನಿ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು. ಸೊ ಒಳ್ಳೆ ಮನಸ್ಸಿಂದ ದೇವ್ರ ಹತ್ರ ಏನು ಕೇಳ್ಕೊಂಡ್ರು ಅದನ್ನು ನೆರವೇರಿಸ್ತಾನಂತೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಗಿತ್ತು. ಹಾಗೆ ಟೊಮೆಟೊ ಬಾತ್ ಕೂಡ ರೆಡಿಯಾಗಿತ್ತು. ಇನ್ನು ಯಾರೂ ತಿಂದಿರಲಿಲ್ಲ. ಏನಾದರೂ ಬೇಗ ಮಾಡದೇ ಇದ್ದಾಗ ಹೊಟ್ಟೆ ಹಸಿವು ಅಂತ ಬಡ್ಕೊತಿರ್ತಾರೆ. ಸೊ ಇವಾಗ ನೋಡಿರಿ ಬೇಗನೆ ಮಾಡಿದ್ರೂ ಕೂಡ ಒಬ್ರೂ ತಿಂದಿಲ್ಲ. ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂತೇಳಿ ಕಿಶನ್ಗೆ ಸ್ವಲ್ಪ ತಿನ್ನಿಸ್ಬಿಡೋಣ ಅಂತ ಟೊಮೊಟೊ ಬಾತ್ನ ಹಾಕ್ಕೊತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ನನಗಾಯಿತು ಅಂತ ಕೇಳ್ತಾಯಿದ್ರು. ಇಲ್ಲ ನೀವು ಹಾಕ್ಕೊತೀನಿ ಇದನ್ನು ಕಿಶನ್ಗೆ ಅಂತ ಹೇಳ್ಬಿಟ್ಟು ತಗೊಂಡು ಹೊರಟೆ. ಮತ್ತು ಅವ್ರಿಗೆಲ್ಲರೂ ಟಿಫನ್ ಮಾಡಿಕೊಂಡ್ರು. ಅವ್ರದ್ದೆಲ್ಲ ಆದಮೇಲೆ ನಾನು ಸ್ವಲ್ಪ ಸಮಾಧಾನವಾಗಿ ಟಿಫನ್ನ ಮಾಡ್ಕೊತೀನಿ. ಬೇಗ ಬೇಗ ತಿನ್ನೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸಮಾಧಾನವಾಗಿ ಟಿ ವಿ ನೋಡಿಕೊಂಡು ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅದನ್ನೆಲ್ಲ ತಿನ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಅಡುಗೆನ ಪ್ರಿಪರೇಷನ್ ಮಾಡಬೇಕಿತ್ತು. ಸೊ ಇವತ್ತೇನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಮೋಹನ್ ಅವ್ರ ಕೈಲಿ ತೆಂಗಿನಕಾಯಿನೆಲ್ಲ ಸುಲಿಸ್ಕೊಂಡಿದ್ದೆ. ಸೊ ತೆಂಗಿನಕಾಯಿನೆಲ್ಲ ತೊಗೊಂಡು ಇವಾಗ ಹೊರಟಿದ್ದೀನಿ. ಸೊ ನನ್ನ ಕೈಲಿ ಮೊಬೈಲ್ ಸಿಕ್ತು ಅಂದರೆ ಮುಗೀತು ಕತೆ. ಸ್ವಲ್ಪ ಸೆಲ್ಫಿ ವೀಡಿಯೋಸ್ನೆಲ್ಲ ಮಾಡ್ಕೊತಾನೆ ಇರ್ತೀನಿ. ಇನ್ನು ಕಿಶನ್ ಕೂಡ ನನ್ನ ಹಿಂದೆ ಬಾಲ, ನಿಮ್ಗೆ ಗೊತ್ತಲ್ವಾ. ಸೊ ನಾನು ಎಲ್ಲೋದ್ರೂ ಅವ್ನು ಇದ್ದೇ ಇರ್ತಾನೆ. ಸೊ ಅವನ್ನ ನೋಡ್ತಾ ಇದ್ದೀನಿ, ಎಲ್ಲೋದ್ನಪ್ಪ ಇವನು ಅಂತ. ಅವ್ನು ಬಿದ್ದೋಯ್ತಾನೆ ಅನ್ನೋದೇ ಒಂದು ಭಯ ನನಗೆ. ಸೊ ಅವನ್ನ ಕರ್ಕೊಂಡು ಬಂದು ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿನೆಲ್ಲ ಸುಲ್ಕೊಂಬಿಡೋಣ ಅಂತೇಳಿ ಬೆಳ್ಳುಳ್ಳಿನೆಲ್ಲ ಸುಲ್ಕೊತಾ ಇದ್ದೀನಿ. ಇವತ್ತು ಹೋಳಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಮೋಹನ್ ಅವ್ರು ಕೇಳ್ತಾಯಿದ್ರು ಯಾವಾಗ ಹೋಳಿಗೆ ಊಟ ಮಾಡ್ಕೊಂಡು ಕೊಡ್ತೀಯ ಅಂತ. ಅಂದರೆ ಒಬ್ಬಟ್ಟಿನ ಊಟ. ಅವರಿಗಂತೂ ಒಬ್ಬಟ್ಟಂದರೆ ಸಿಕ್ಕಾಪಟ್ಟೆ ಇಷ್ಟ. ವೀಕ್ ಡೇಸಲ್ಲೆಲ್ಲ ನಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಪಾಪ ವೀಕೆಂಡಲ್ಲಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊತಾ ಇರ್ತೀನಿ. ಸೊ ಈ ಸತಿ ಒಬ್ಬಟ್ಟು ಬೇಕು ಅಂತ ಕೇಳಿದರು. ಹಾಗಾಗಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವೀಡಿಯೋನೆಲ್ಲ ಫುಲ್ಲು ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಲೇಟಾಗಿಬಿಡುತ್ತೆ. ವೀಡಿಯೋ ಮಾಡೋದಕ್ಕೆ ನಾನೇ ವೀಡಿಯೋ ಮಾಡ್ಕೊಬೇಕಲ್ವ. ಯಾರಾದರೂ ಹೆಲ್ಪಿಗಿದ್ರೆ ಪರವಾಗಿಲ್ಲ. ನನ್ನ ಹಸ್ಬೆಂಡ್ ಅಂತೂ ವೀಡಿಯೋ ಮಾಡಿಕೊಡೋದೇ ಇಲ್ಲ. ಸೊ ನಾನೇ ವೀಡಿಯೋ ಮಾಡ್ಕೊಳ್ಬೇಕು. ಟ್ರೈಫೋಡ್ಗೆಲ್ಲ ಹಾಕ್ಕೊಂಡು ಸ್ವಲ್ಪ ಲೇಟಾಗಿಬಿಡುತ್ತೆ ಅಂತೇಳಿ ಮಕ್ಕಳಿಗೆಲ್ಲ ಹೊಟ್ಟೆ ಹಚ್ಕೊಂಡ್ಬಿಡ್ತಾರೆ ಅಂತ ವೀಡಿಯೋನೆಲ್ಲ ಸುಮ್ಮನೆ ಅಷ್ಟೇ ಒಂದೊಂದೇ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ. ಒಬ್ಬಟ್ಟಿಗೆ ಬೇಳೆನೆಲ್ಲ ಬೇಯಿಸಿಟ್ಕೊಂಡಿದ್ದಾದಮೇಲೆ ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಹಾಗೆ ಕಾಳು ಗೊಜ್ಜಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದಾದಮೇಲೆ ಈಗ ನಾನು ಒಬ್ಬಟ್ಟಿನ ಸಾಂಬಾರಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋವರೆಗೂ ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಕಾಳು ಗೊಜ್ಜಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಗೆ ರುಬ್ಕೊಂಡಿರೋ ಮಸಾಲ. ಈ ಮಸಾಲಾಗೆ ಏನಿಲ್ಲ, ನಾವು ಚಿಕನ್ಗೆಲ್ಲ ಮಸಾಲ ಆಡಿಸ್ಕೊತೀವಲ್ಲ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊತೀವಲ್ಲ. ಸೊ ಅದೇ ಥರನೇ ಅದೇ ಮಸಾಲನೇ ಇದನ್ನು. ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ತರಕಾರಿನೂ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಮತ್ತು
ಬೀನ್ಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾಗಿತ್ತು. ಇದಕ್ಕೆ ನಾನು ಕಾಯಿ ತುರಿ ಹಾಗೆ ಹುಣಸೆ ಹಣ್ಣು ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಇಟ್ಟುಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಬಂದರೆ ಸಾಂಬಾರಿಗೆ ಮುಗೀತು. ಸಾಂಬಾರಿಗೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆನ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಹಾಗೆ ಒಂದು ಕಡೆ ಇಲ್ಲಿ ಬೀನ್ಸ್ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಎಣ್ಣೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಹಾಗೆ ಹುಳ್ಳಿಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಹುಳ್ಳಿಕಾಯಿ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಹಾಗೆ ಇಲ್ಲಿ ಒಬ್ಬಟ್ಟನ್ನು ಕೂಡ ತಟ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನಗಂತೂ ಸ್ಟಾರ್ಟಿಂಗ್ ಅಡುಗೆಗಳನ್ನೇ ಬರ್ತಿರ್ಲಿಲ್ಲ. ಸೊ ಇವಾಗ ಯಾವ ಅಡುಗೆ ಬೇಕಾದರೂ ಮಾಡೋ ಅಷ್ಟು ತಿಳ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ಒಬ್ಬಟ್ಟಿನೆಲ್ಲ ತಟ್ಕೊಂಡಿದ್ದಾಯಿತು. ಇವತ್ತು ಇನ್ನೊಂದು ವಿಶೇಷ ಏನಂದರೆ ಅಮ್ಮನೂ ಕೂಡ ಬಂದಿದ್ದರು. ಸೊ ಅಮ್ಮನೂ ಕೂಡ ಬಂದಿದ್ರಲ್ವ ಅಂತೇಳಿ ಒಬ್ಬಟ್ಟು, ನಮ್ಮ ಅಮ್ಮನಿಗೇನಷ್ಟು ಒಬ್ಬಟ್ಟು ಇಷ್ಟ ಆಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತಲೇ ಮಾಡಿದ್ದು. ಸೊ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರ ಮುಖದಲ್ಲಿ ನೋಡಿ ಕಳೆ ಹೆಂಗಿದೆ ಅಂತ. ಅವ್ರಿಗೆ ಇಷ್ಟವಾಗಿರೋ ಊಟನ ಮಾಡಿಕೊಟ್ಬಿಟ್ರೆ ಅವರಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಇನ್ನು ಅಷ್ಟು ಕಷ್ಟಪಟ್ಟು ಅಡುಗೆನೆಲ್ಲ ಮಾಡಿದ್ದೀಯಾ ಅಂತ ಹೇಳಿಬಿಟ್ಟು ಒಂದು ಬೀಡ ಬೇರೆ ತಂದುಕೊಟ್ಟಿದ್ರು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಈ ಥರ ಬೀಡ ಹಾಕ್ಕೊಳ್ಳೋದಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಅಷ್ಟೇ ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಮಧ್ಯಾಹ್ನ ಟೈಮ್ ನಾನೇನು ನಾಚ್ಕೊಳ್ಳೋದಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಸೊ ಬೀಡನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಅಮ್ಮನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ, ಅಂದರೆ ಡೆಂಟಲ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಮ್ಮಂಗೆ ಜಾಸ್ತಿ ಹಲ್ಲು ನೋವು ಬರ್ತಿತ್ತು. ಸೊ ಒಂದು ಸರಿ ತೋರಿಸಿದ್ವಿ ಆ ಕ್ಲಿನಿಕಲ್ಲಿ, ತುಂಬ ಚೆನ್ನಾಗಿ ನೋಡಿದರು. ಸೊ ಹಾಗಾಗಿ ಇನ್ನೂ ಒಂದು ಸರಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಯಾವ ಥರ ಕ್ಯೂರ್ ಆಗಿದೆ ಅಂತ ಎಲ್ಲ ತಿಳ್ಕೊಳೋಣ ಅಂಥೇಳಿ ಕರ್ಕೊಂಡು ಹೊರಟ್ವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ನೆಲಮಂಗ್ಲದಲ್ಲಿ. ಎಷ್ಟು ಟ್ರಾಫಿಕ್ ಅಂತೀರಾ, ಸಿಕ್ಕಾಪಟ್ಟೆ ಇತ್ತು. ಒಂದು ಅರ್ಧ ಗಂಟೆ, ಒಂದು ಕಾಲು ಗಂಟೆ ಅಲ್ಲೇ ನಿಂತಿದ್ವಿ, ಅಷ್ಟು ಟ್ರಾಫಿಕ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟೊತ್ತಿಗೆ ಮಳೆ ಕೂಡ ಬಂತು. ನೆಲಮಂಗ್ಲದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಒಂದು 2-3 ದಿನದಿಂದ ಮಳೆ ಮಳೆ ಮಳೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಬರೋದಕ್ಕಾಗ್ತಿಲ್ಲ, ಈ ಥರ ಆಗಿಬಿಟ್ಟಿದೆ. ಮಧ್ಯಾಹ್ನ ಟೈಮೇ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೊಂದು ಸರಿ. ಸೊ ಇನ್ನೂ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತಿತ್ತು. ಸೊ ನಾನೊಂದು ಕುಲ್ಫಿ ತೊಗೊಂಡೆ. ಹಾಗೆ ಕಿಶನ್ ಮತ್ತು ಲಕ್ಷಯ್ಗೆ ನನ್ನ ಹಸ್ಬೆಂಡ್ಗೆ ಒಂದು ಕೋನ್ ಐಸ್ ಕ್ರೀಮ್ನ ಕೊಡಿಸಿದ್ದೆ. ಸೊ ಅದನ್ನು ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ನೋಡಿ ಆಗಲೇ ಯಾವ ಥರ ಮೋಡ ಆಗಿಬಿಟ್ಟಿದೆ ಅಂತ. ಇವತ್ತು ಮಳೆ ಬಂದಿತ್ತು. ಮಳೆ ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕು ಅಂತಿದ್ವಿ. ಗುಡುಗು, ಸಿಡ್ಲು, ಗಾಳಿ ಎಲ್ಲ ಇದ್ಬಿಟ್ಟಿತ್ತು. ಸೊ ಆಗಲೇ ಇನ್ನು ಮನೆ ಹತ್ರ ಹೋದ್ಮೇಲೆ ಕಾರ್ನೆಲ್ಲ ಒಳಗಡೆನೇ ಪಾರ್ಕ್ ಮಾಡಿಬಿಡೋಣ ಅಂತೇಳಿ ಪಾರ್ಕ್ ಮಾಡ್ತಿದ್ವಿ. ನನ್ನ ಹಸ್ಬೆಂಡ್ಗೆ ನಾಳೆ ಭಾನುವಾರ ರಜೆ ಇರೋದ್ರಿಂದ ಏನು ಅಷ್ಟೊಂದು ಕಾರಲ್ಲಿ ಓಡಾಡೋದಿಲ್ಲ. ಸೊ ಹಾಗಾಗಿ ಒಳಗಡೆನೇ ಪಾರ್ಕ್ ಮಾಡ್ತೀನಿ ಅಂತೇಳಿ ಪಾರ್ಕಿಂಗಲ್ಲಿ ಕಾರ್ನೆಲ್ಲ ಪಾರ್ಕ್ ಮಾಡ್ತಾಯಿದ್ರು. ಇವರು ಕಾರ್ ಪಾರ್ಕ್ ಮಾಡಿದ್ಮೇಲೆ ನಾನು ಗಾಡಿ ಪಾರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಗಾಡಿ ಕೀ ಇಸ್ಕೊಂಡು ಸೀದಾ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೊರಟೋದೆ. ಏನಾದರೂ ರೌಂಡ್ ಹೋಗಿ ಬರ್ತೀನಿ ಅಂದರೆ ನನ್ನ ಮಗ ನಾನು ಬರ್ತೀನಿ ಅಂತ ಹಿಂಸೆ ಮಾಡ್ತಾನೆ. ಸೊ ಅದಕ್ಕೆ ಪಾರ್ಕ್ ಮಾಡ್ತೀನಿ ಕೊಡ್ರಿ ಅಂತ ಇಸ್ಕೊಂಡು ಸೀದಾ ಹೋದೆ. ಹಾಗೆ ಅಲ್ಲಿಂದ ಬರ್ತಾ ಮೋಹನ್ ಅವರೇ ವೀಡಿಯೋ ಮಾಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದೊಂದ್ಸರಿ ಅವರೇ ಈ ಥರ ವೀಡಿಯೋ ಮಾಡಿಕೊಡ್ತಾರೆ. ನಾನು ಹೇಳ್ದೆ ಹೋದ್ರೂ ಒಂದೊಂದು ಸರಿ ಮಾಡ್ಕೊಡೋದಿಲ್ಲ, ನಾನೇ ವೀಡಿಯೋ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗು. ಸೊ ಇದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತೀನಿ, ಒಂದು 12 ಗಂಟೆಯಿಂದ ಅಂತ ಅಂದ್ಕೊಳ್ಬೋದು. ಸೊ ಮನೆ ಹಿಂದೆಗಡೆ ಈ ಥರ ನಾವು ಕಂಬಿ ಹಾಕ್ಸಿದ್ವಿ. ಅದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು, ಹುಳಗಳು ಅದು ಇದು ಬಂದ್ಬಿಡುತ್ತೆ ಅನ್ನೋ ಬೈಕೆ ಶೀಟ್ ಹಾಕಿದ್ವಿ. ಬಿಸಿಲಿಗೆ ಶೀಟಲ್ಲಿರೋ ಇದೆಲ್ಲ ಒಡೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇರೆ ಶೀಟೆಲ್ಲ ಹಾಕಬೇಡ ಅಂತೇಳಿ ಹಾಕ್ತಾಯಿದ್ವಿ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಚಿಕನ್ ಏನಾದರೂ ತಂದು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಚಿಕನ್ ಸಾಂಬಾರು ಮಾಡಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಫ್ರೈ, ಕಬಾಬು, ಬಿರಿಯಾನಿ ಇದೇ ಥರನೇ ಮಾಡ್ತಿದ್ವಿ. ಅಮ್ಮ ಬೇರೆ ಬಂದಿದ್ರಲ್ವ, ಸೊ ಸಾಂಬಾರೇ ಮಾಡಿಬಿಡೋಣ ಅಂಥೇಳಿ ಚಿಕನ್ ತರಿಸಿ ಚಿಕನ್ ಸಾಂಬಾರನ್ನ ಮಾಡಿದ್ವಿ. ಹಾಗೆ ರಾಗಿ ಹಿಟ್ಟು ಖಾಲಿ ಬೇರೆ ಆಗಿಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡ್ ಹೋಗಿ ರಾಗಿ ಹಿಟ್ಟನ್ನು ಹಾಕ್ಸ್ಕೊಂಡು ಬಂದಿದ್ದರು. ಇನ್ನು ಸಂಜೆ ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ. ಅಷ್ಟೊತ್ತಿಗೆ ನನ್ನ ಹೇರ್ ಲಾಸ್ ಜಾಸ್ತಿನೇ ಆಗ್ತಿತ್ತು. ಸೊ ಹಾಗಾಗಿ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ರೆ ಹೇರ್ ಗ್ರೋತ್ ಆಗುತ್ತೆ ಅನ್ನೋ ನಂಬಿಕೆ, ಅಂದರೆ ಜಾಸ್ತಿನೇ ಗ್ರೋತ್ ಆಗುತ್ತೆ ನಮ್ಮ ಅಮ್ಮನ ಹತ್ರ ಏನಾದರೂ ಕಟ್ ಮಾಡಿಸ್ಕೊಂಡ್ರೆ ಹೇರ್ಸ್ನೆಲ್ಲ. ನಮ್ಮೂರಲ್ಲಿ ತುಂಬ ಜನ ನಮ್ಮ ಅಮ್ಮನ ಹತ್ರನೇ ಹೇರ್ ಕಟ್ ಮಾಡಿಸ್ಕೊತಾರೆ, ನನ್ನ ಕಸಿನ್ಸ್ ಎಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನ ಹತ್ರನೇ ಕಟ್ ಮಾಡಿಸ್ಕೊತಾ ಇದ್ದೀನಿ. ನಾನು ಒಂದು 2 ಸರಿ ನಾನು ಹೇರ್ ಕಟ್ನ ಮಾಡಿಸಿದ್ದೆ, ಅಂದರೆ ಬೇರೆಯವ್ರ ಕೈಲಿ, ಪಾರ್ಲರಲ್ಲಿ
ಪಾರ್ಲರಲ್ಲಿ ಕಟ್ ಮಾಡಿಸಿದ್ದೆ. ಒಂದು ಮದುವೆಗೆ ಮುಂಚೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೇಯರ್ ಕಟ್ ಅಂತ ಮಾಡಿಸಿದ್ದೆ. ಅವಾಗೂ ಕೂದಲು ನನಗೆ ಬೆಳೀಲೇ ಇಲ್ಲ. ಅದಾದಮೇಲೆ ಲಕ್ಷಯ್ ಹುಟ್ಟಿದ ಮೇಲೆ ಅವ್ನ ಬರ್ತ್ಡೇ ಟೈಮಲ್ಲಿ ಕಟ್ ಮಾಡಿಸಿದ್ದೆ. ಸೊ ಆಗ್ಲೂ ನನಗೆ ಬೇಗನೆ ಗ್ರೋತ್ ಆಗಲೇ ಇಲ್ಲ. ಸೊ ಹಾಗಾಗಿ ನಮ್ಮಮ್ಮ ನಾನೇ ಮಾಡ್ತೀನಿ ನೀನೆಲ್ಲೂ ಮಾಡಿಸ್ಕೊಬೇಡ ಅಂತೇಳಿ ನಮ್ಮಮ್ಮನೇ ಈ ಥರ ನೋಡಿ ಹೇರ್ಸ್ನೆಲ್ಲ ಕಟ್ ಮಾಡಿದ್ರು. ನಾನು ಸ್ವಲ್ಪನೇ ಕಟ್ ಮಾಡಿದ್ರು ನಮ್ಮಮ್ಮ ಬೈತಾಯಿದ್ರು, ಯಾವ ಥರ ಮಾಡ್ಕೊಂಡಿದ್ಯಾ ಅಂದರೆ ಫುಲ್ಲು ತೆಳ ಆಗ್ಬಿಟ್ಟೈತೆ ಅಂತ ಬೈತಾಯಿದ್ರು. ಇನ್ನೂ ಸುಮ್ಮನೆ ಇರಲಾದ್ರೆ ಫ್ರಂಟ್ ಕಟ್ ಬೇರೆ ಮಾಡಿಸ್ಕೊಂಡ್ಬಿಟ್ಟೆ ನಮ್ಮಮ್ಮನ ಹತ್ರನೇ. ಫ್ರಂಟ್ ಕಟ್ ಮಾಡಬೇಕಾದ್ರೆ ನನಗಂತೂ ಫುಲ್ ನಗು ಬರ್ತಿತ್ತು, ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಭಯ ಕೂಡ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗಿ ಕಟ್ ಮಾಡಿದ್ರು ಅಂತ ಅನಿಸ್ತು. ಸೊ ಅದೆಲ್ಲ ಆದಮೇಲೆ ಈಗ ವಿಶಾಲ್ ಮಾರ್ಟ್ ಕಡೆ ಹೊರಟಿದ್ದೀವಿ. ನಾಳೆಯಿಂದ ಲಕ್ಷಯ್ಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಅಂದರೆ ನಮಗೆ ಫ್ರೈಡೇ ಏನೋ ಅನಿಸುತ್ತೆ ಗೊತ್ತಾಗಿದ್ದು ಇವನಿಗೆ ಸ್ಕೂಲ್ ಸ್ಟಾರ್ಟ್ ಇದೆ ಸೋಮವಾರದಿಂದ ಅಂತ. ಸೊ ಹಾಗಾಗಿ ಸಂಡೇ ಆಗಿದ್ರು ಫ್ರೀ ಇದ್ವಲ್ಲ ಅಂಥೇಳಿ ಒಂದು ಲಂಚ್ ಬಾಕ್ಸ್ನೆಲ್ಲ ತೊಗೊಂಡ್ಬಿಡೋಣ. ಮತ್ತು ವಾಟರ್ ಬಾಟಲು ಇರಲಿಲ್ಲ, ಸ್ನ್ಯಾಕ್ಸ್ಗೆ ಅಂತ ಒಂದು ಬಾಕ್ಸ್ ಬೇಕಿತ್ತು. ಸೊ ಎಲ್ಲನೂ ತೊಗೊಂಡು ಬರೋಣ ಅಂತ ಹೊರಟ್ವಿ. ವಿಶಾಲ್ ಮಾರ್ಟಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿರೋದಿಲ್ಲ ಅಂತ ಅನ್ಕೋತೀನಿ. ನೋಡಿ ಬಾಕ್ಸ್ ಬೇರೆ ಅಲ್ಲಿ ಕಿತ್ತೋಗ್ಬಿಟ್ಟಿದೆ, ಒಂದು ಸ್ವಲ್ಪ ನೋಡಿ ತೊಗೊಳ್ಳಿ. ಬಟ್ಟೆಗಳು ಅಷ್ಟೇ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಇನ್ನು ನಮ್ಮ ಯಜಮಾನ್ರು ನಾನು ಬಂದಿರೋದೇನಕ್ಕೆ ನೀವು ತೊಗೊತಿರೋದೇನು ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ, ಬಾಕ್ಸ್ ಬಿಟ್ಟರೆ ಏನು ನೋಡೋಂಗಿಲ್ಲ ಅಂತ. ಸರಿ ಅಂತ ಒಪ್ಕೊಂಡು ನಾನಿಲ್ಲಿ ನನ್ನ ಕಣ್ಣೆಲ್ಲ ಈ ಥರ ಟಾಪ್ಸ್ ಮೇಲೆ ಹೋಗ್ತಿತ್ತು, ನೋಡೋಣ ಯಾವುದಾದ್ರೂ ಚೆನ್ನಾಗಿರೋದಾಯ್ತಾ ಅಂತ. ನಿಜವಾಗ್ಲೂ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಸುಮ್ಮನೆ ಹಾಗೆ ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂಥೇಳಿ ತೊಗೊತಾ ಇದ್ದೀನಿ. ಹಾಗೆ ಮನೆಗೆ ಬಂದು ನಾಳೆ ಇಡ್ಲಿಗೆ ಅಂತೇಳಿ ಅಕ್ಕಿನೆಲ್ಲ ನೆನೆಸಿಟ್ಟಿದೆ. ಸೊ ಅದನ್ನು ರುಬ್ಕೊಳ್ಳೋಣ ಅಂತೇಳಿ ಇವಾಗ ರುಬ್ಕೊತಾ ಇದ್ದೀನಿ. ಇಡ್ಲಿಗೆ ರುಬ್ಬಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು. ಸೊ ಹಾಗಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ತರ್ತರಿಯಾಗಿ ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲ ರುಬ್ಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನೇನು ಸೋಡಾ ಏನೂ ಹಾಕೊಳ್ಳೋದಕ್ಕೆ ಹೋಗೋಲ್ಲ, ಏಕೆಂದರೆ ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಬೇಗನೆ ಉಬ್ಬಿ ಬರುತ್ತೆ. ಸೊ ನಾನು ಸೋಡಾ ಹಾಕೋದಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣವೇ ಉಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ನೋಡಿ ವಿಶಾಲ್ ಮಾರ್ಟಲ್ಲಿ ಇದೇ ಬಾಕ್ಸ್ನ ತಂದಿದ್ದು, ಇದನ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಜಾಸ್ತಿ ಏನು ಪುಟಾಣಿ ಬಾಕ್ಸ್ಗಳು ಯಾವುದೂ ಸಿಗಲಿಲ್ಲ. ಸೊ ಹೇಗಿದ್ದರೂ ಹೋಗಿದ್ದೀವಿ, ಮತ್ತೆ ಎಲ್ಲೆಲ್ಲೋ ಹೋಗೋದು ಬೇಡ ಅಂಥೇಳಿ ಒಂದು ಬಾಕ್ಸ್ನ ತೊಗೊಂಡು ಬಂದ್ವಿ. ಇನ್ನು ಲಂಚ್ ಬಾಕ್ಸ್ಗೆ ಅಂಥೇಳಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಹುಡುಕಿದ್ವಿ, ಬಟ್ ನನಗಿಷ್ಟ ಆಗಿದ್ದು ಅಂದರೆ ಅದರಲ್ಲೆಲ್ಲ ಇದೊಂದೇ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಫಸ್ಟೊಂದು ತೋರಿಸಿದ್ನಲ್ವ ಅದು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಇದೇ ಚೆನ್ನಾಗಿದೆ ಅಂತೇಳಿ ಇದನ್ನು ತೊಗೊಂಡೆ. ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬಟ್ ನನಗೆ ಆನ್ ಟೈಮ್ ಕೊಡಬೇಕಲ್ವ. ಸೊ ಇನ್ನೊಂದು ಸ್ವಲ್ಪ ದಿನ ಇದನ್ನು ಯೂಸ್ ಮಾಡಲಿ, ಆಮೇಲೆ ಬೇಕಾದರೆ ನೋಡೋಣ ಅಂಥೇಳಿ ತೊಗೊಂಡೆ. ವಾಟರ್ ಬಾಟಲು ಅಷ್ಟೇ ಸ್ಟೀಲ್ ತೊಗೊಳ್ಳೋಣ ಅಂತ ಹುಡುಕಿದ್ವಿ, ಅಷ್ಟು ಚೆನ್ನಾಗಿರೋದೇನು ಸಿಗಲಿಲ್ಲ. ಸದ್ಯಕ್ಕೆ ಇರಲಿ ಅಂತ ಹೇಳಿ ಇದನ್ನೇ ತೊಗೊಂಡು ಬಂದ್ವಿ. ಸೊ ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತ ಇಟ್ಬಿಟ್ಟು ನಾಳೆ ಲಕ್ಷಯ್ಗೆ ಸ್ಕೂಲ್ಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಬ್ಯಾಗ್ ಒಳಗಡೆ ಇಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹೋಗಿ ಬರ್ತೀನಿ, ಬಾಯ್.